ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ಪ್ರಶ್ನೆ ನಿಮ್ಮ ಮುಂದೆ. ಇವತ್ತು ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದಿದ್ದರು, ಉದ್ಘಾಟನೆ ಮಾಡಿದ್ರು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್. ಅಲ್ಲಿ ರೋಡ್ ಶೋ ಮಾಡಿದ್ರು, ಕೆಲವರ ಮನೆಯಲ್ಲಿ ಚಹಾ ಸೇವಿಸಿದ್ರು. ಆದರೆ ಎಲ್ಲೂ ಕೂಡ ರಾಮನ ದರ್ಶನ ಮಾಡಲಿಲ್ಲ. ಯಾಕೆ ಅಂತ ನಿಮ್ಗೆ ಅನಿಸಿರ್ಬೋದಲ್ವಾ? ರಾಮನ ದರ್ಶನ ಮಾಡಲಿಲ್ಲ. ಸೊ ಯಾಕೆ ಹೀಗೆ? ರಾಮ ಈ ದೇವಸ್ಥಾನಕ್ಕೆ ಅಡಿಗಲ್ಲು ಹಾಕೋದಕ್ಕೆ ನರೇಂದ್ರ ಮೋದಿ ಅವರು 2020ರಲ್ಲಿ ಆಗಸ್ಟ್ 8ನೇ ತಾರೀಕು ಅಡಿಗಲ್ಲು ಹಾಕಿದ್ರು, ಶಂಕುಸ್ಥಾಪನೆ. ಆವತ್ತು ಮತ್ತು ಇವತ್ತು ಯಾವ ರೀತಿ ಬದಲಾಗಿದೆ ಮೊದಲು ನೋಡೋಣ. ಎರಡು ದೃಶ್ಯಾವಳಿ ನೋಡೋಣ. ನೋಡಿ, ಅವತ್ತು ಆಗಸ್ಟ್ 5ನೇ ತಾರೀಕು 2020, ಅಂದರೆ 2ನೇ ಬಾರಿ ಸರ್ಕಾರ BJP ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅದಾಗಿ 19ರಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಅದಾಗಿ 1 ವರ್ಷದ ಒಳಗೆ ಅಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಡಿಸೆಂಬರ್ 30 ಇವತ್ತು 2023 ಆ ಪ್ರದೇಶ ಯಾವ ರೀತಿ ಇದೆ ನೀವು ನೋಡ್ಬೋದು. ಆ ಪ್ರದೇಶ ಯಾವ ರೀತಿಯಾಗಿದೆ ನೀವು ನೋಡ್ಬೋದು. ಬನ್ನಿ ಹಾಗಿದ್ರೆ. ಶ್ರೀರಾಮನಗರಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪ್ರಧಾನಿ ಮೋದಿ ಆ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತಂದರು. ಇನ್ನು ಮೋದಿ ಕೇವಲ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿಲ್ಲ, ಕೆಲವು ವಿಶೇಷ ಘಟನೆಗಳಿಗೆ ಕೂಡ ಸಾಕ್ಷಿಯಾದರು. ಏನೆಲ್ಲ ಆಯಿತು ಇವತ್ತು ಅಯೋಧ್ಯೆಯಲ್ಲಿ, ಆದರೆ ರಾಮಲಲ್ಲಾನ ದರ್ಶನವನ್ನು ಮಾಡಲಿಲ್ಲ. ಅದು ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಏನೇನಾಯಿತು ಅಯೋಧ್ಯೆಯಲ್ಲಿ, ಮೋದಿಯ ಹವಾ ಹೇಗಿತ್ತು ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ಸ್ವರ್ಗ ಧರೆಗಿಳಿಯುತ್ತಿದೆ. ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕ್ಷಣಕ್ಕಾಗಿ ಶತಕೋಟಿ ಹಿಂದೂಗಳು ಕಾತರದಿಂದ ಕಾಯ್ತಿದ್ದಾರೆ. ಜನವರಿ 22ರ ಸಂಭ್ರಮ ಹೇಗಿರಬಹುದು ಎಂಬುದರ ಸಣ್ಣ ಝಲಕ್ ಇವತ್ತು ಕಾಣಿಸ್ತು. ರಾಮನಗರಿ ಅಯೋಧ್ಯೆಗೆ ಪ್ರಧಾನಮಂತ್ರಿ ಮೋದಿ ಭೇಟಿ ನೀಡಿ 15,000 ಕೋಟಿ ಮೊತ್ತದ ಯೋಜನೆಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ವಿಮಾನದಲ್ಲಿ 10:45ರ ಸುಮಾರಿಗೆ ಅಯೋಧ್ಯೆಯ ಹೊಸ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಬಳಿಕ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ರು. ಮೋದಿ ನೋಡಿ ಅಲ್ಲಿದ್ದ ರಾಮ ಭಕ್ತರು ಜೈಕಾರ ಹಾಕಿದ್ರು. ಜೈ ಜೈ ಶ್ರೀರಾಮ್, ಜೈ ಜೈ ನರೇಂದ್ರ ಮೋದಿ ಘೋಷ ಮುಗಿಲು ಮುಟ್ಟಿದ್ವು. ಪ್ರಧಾನಿ ಮೋದಿ ರೋಡ್ ಶೋ ಬಳಿಕ PM ಆವಾಸ್ ಯೋಜನೆ, ಉಜ್ವಲ ಯೋಜನೆಯ ಫಲಾನುಭವಿ ಮೀರಾ ಮಾಂಜಿ ಮನೆಗೆ ಅಚ್ಚರಿಯ ಭೇಟಿ ನೀಡಿದ್ರು. ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಇಬ್ಬರು ಮಕ್ಕಳನ್ನ ಭೇಟಿಯಾಗಿದ್ದಾರೆ. ಒಬ್ಬರ ಜೊತೆ ಸೆಲ್ಫಿ ತೆಗೆದುಕೊಂಡ್ರು. ಬಳಿಕ ಆಟೋಗ್ರಾಫ್ ಕೂಡ ನೀಡಿದ್ರು. ಇದೇ ವೇಳೆ ಬಾಲಕನೊಬ್ಬ ತಾನು ಬಿಡಿಸಿದ ರಾಮ ಮಂದಿರದ ಚಿತ್ರವನ್ನ ಪ್ರಧಾನಿಯವರಿಗೆ ತೋರಿಸಿದ್ದು ಮೋದಿಯವರು ಹರ್ಷ ವ್ಯಕ್ತಪಡಿಸಿದ್ದಾರೆ. तो उन्होंने कहा कि कितना टाइम लगा था ये ड्राइंग बनाने में, तो मैंने बताया कि 3 घंटे लगे थे और रात को बनाए थे. यही कितनी बड़ी बात है प्रधानमंत्री जी आज हम लोग को बहुत अच्छा लग रहा है कि आए थे, हमारे मोहल्ले में आए, हम लोग से मिले और वहाँ घर पे भी गए उनके. ನರೇಂದ್ರ ಮೋದಿ 15,000 ಕೋಟಿ ರೂಪಾಯಿ ಯೋಜನೆಯ ಆ ಕೆಲಸಕ್ಕೆ ಇವತ್ತು, ಅಂದರೆ 15,000 ಕೋಟಿ ವೆಚ್ಚದಲ್ಲಿ ಏನೆಲ್ಲ ಏರ್ಪೋರ್ಟ್ ಆಗುತ್ತೆ ಮತ್ತು ರೈಲ್ವೆ ಸ್ಟೇಷನ್ ಆಗುತ್ತೆ, ಇದರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತಾನೆ ಇದ್ದೀವಿ. ಆ ರೈಲ್ವೆ ಸ್ಟೇಷನ್ ಕೇವಲ ಈ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದರಿಂದ 2.1 ಕಿಲೋಮೀಟರ್ ದೂರದಲ್ಲಿದೆ.
ಆದರೂ ಕೂಡ ನರೇಂದ್ರ ಮೋದಿಯವರು ರಾಮಲಲ್ಲನ ದರ್ಶನ ಮಾಡಲಿಲ್ಲ.